Good morning, students. How you are? Are you okay? That's nice. So, did you finish the second chapter exercise? What homework I gave you? What homework I gave you regarding the second chapter? What is the second chapter? Is there vowels and consonants? Vowels and consonants. Second chapter ಯಾವ್ದಿದೆ ಅಂದ್ರೆ ನಿಮಗೆ vowels ಮತ್ತು consonants ಇದೆ. So how many vowels are there? Yes. How many vowels are there? 5 vowels are there. Tell me what are those? A, E, I, O, U. ಇವು ಏನಂತ ಕರಿತೀವಿ ನಾವು ಅಂದರೆ ವೊವೆಲ್ಸ್ ಅಂತ ಕರಿತೀವಿ. ಯಾವ್ಯಾವಕ್ಕಂದ್ರೆ ಎ, ಇ, ಐ, ಓ, ಯು. ಟೋಟಲ್ ಆಲ್ಫಾಬೆಟ್ಸ್ ಆರ್ 26. ಟೋಟಲ್ ಅಕ್ಷರಗಳು ಎಷ್ಟದಪ್ಪ ಅಂದರೆ 26 ಅದಾವ. 26 ಒಳಗೆ 5 ನಾವು ವೊವೆಲ್ಸ್ ಅಂತ ಕರೆದ್ರೆ ಈಗ ರಿಮೈನಿಂಗ್ ನಂಬರ್ಸ್, ವಾಟ್ ಈಸ್ ದ ರಿಮೈನಿಂಗ್ ನಂಬರ್ ಇನ್ 26? 5 is less, so remaining number is 21. 21 ಅನ್ನು ನಾವೇನಂತ ಕರಿತೀವಿ ಅಂದರೆ ವಾಟ್ ಯು ಕಾಲ್ 21 letters? 21 letters are called ಕಾನ್ಸೊನೆಂಟ್. ಏನಂತ ಕರಿತೀವಿ ನೀವು? ಕಾನ್ಸೊನೆಂಟ್ ಅಂತ ಕರಿತೀವಿ. ಕಾನ್ಸೊನೆಂಟ್ಸ್ ಯಾವ್ದು ಗೊತ್ತದ? ಬಿ, ಸಿ, ಡಿ, then F, G, H, B, C, D, F, G, H, K, L, M, N, P, Q, R, S, T, V, W, X, Y, Z. 21 ಎಷ್ಟದು? 21 ವ್ಯಂಜನಗಳಿದಾವೆ, 5 ಸ್ವರಗಳಿದಾವೆ. ಸೊ ಅದರಿಂದ ನೆಕ್ಸ್ಟ್ ಏನು ಕಲ್ತಿರಪ್ಪ ಅಂದರೆ ಯೂಸ್ ಎ ಆರ್ ಹ್ಯಾಂಡ್. ಯೂಸ್ ಎ ಆರ್ ಆ್ಯಂಡ್. ಹೌ ಟು ಯೂಸ್ ಎ ಆರ್ ಆ್ಯಂಡ್. ಯಾವ ಥರನಾಗಿ ಎ ಯೂಸ್ ಮಾಡಬೇಕು, ಸೊ ಯಾವ ಸೌಂಡ್ ಬಂದರೆ ಎ ಯೂಸ್ ಮಾಡಬೇಕು ಅದು, ಅಥವಾ ಆ್ಯಂಡ್ ಯೂಸ್ ಮಾಡ್ಬೇಕು ಅನ್ನೋದನ್ನು ಕಲ್ತಿದ್ದೀರಾ. ಡಿಡ್ ಯು ಲರ್ನ್? Did you learn how to use A or N? Actually, basically, A or N, these are what? A or N, ಏನು ಏನಂತ ಕರಿತೀನಿ ಅಂತ ಹೇಳಿದೆ? A or N, ಏನು? ಎಸ್, ಏನಂತ ಹೇಳಿದ್ನ? ಆರ್ಟಿಕಲ್ಸ್. ಏನಂತ ಹೇಳಿದ್ನ? ಆರ್ಟಿಕಲ್ಸ್ ಅಂತ ಹೇಳಿದ್ದೆ. ಸೊ ನಾವು ಯು ಟೆಲ್ ಮೀ, ಎ ಆರ್ಟಿಕಲ್ ಅನ್ನ ಯಾವ ಸೌಂಡ್ ಬಂದೆ ಎ ಆರ್ಟಿಕಲ್ ಯೂಸ್ ಮಾಡಬೇಕು? ಯಾವ ಸೌಂಡ್ ಬಂದೆ we have to use a article before which sound? Consonant or vowel? ಯಾವುದು? ಯಾವುದು? Consonant. Consonant before we have to use a article. Consonant sound ಬಂತಂದ್ರೆ ಅಲ್ಲಿ ನಾವೇನು ಯೂಸ್ ಮಾಡಬೇಕಂದ್ರೆ ಎ ಆರ್ಟಿಕಲ್ನ ಯೂಸ್ ಮಾಡಬೇಕು. ಓಕೆ, ದೆನ್ ಯಾನ್ ಆರ್ಟಿಕಲ್ ಇದರಲ್ಲಿ ಯೂಸ್ ಮಾಡಬೇಕಪ್ಪ ಅಂದರೆ ಯಾವ ಸೌಂಡ್ ಬಂದರೆ ಯಾನ್ ಆರ್ಟಿಕಲ್ ಯೂಸ್ ಮಾಡಬೇಕು? ಕಮ್ ಆನ್ ಟೆಲ್ ಮೀ, ವಿಚ್ ಸೌಂಡ್ ಬಿಫೋರ್ ವಿ ಹ್ಯಾವ್ ಟು ಯೂಸ್ ಯಾನ್ ಆರ್ಟಿಕಲ್? ಯಾನ್ ಆರ್ಟಿಕಲ್ ಅನ್ನು ಯಾವ ಒಂದು ಶಬ್ದದ ಮುಂದೆ ಬಳಸಬೇಕು? ಯಾವ ಶಬ್ದ? ವ್ಯಂಜನನ, ಸ್ವರನ? ಎಸ್, ವೊವೆಲ್. ವೊವೆಲ್ ಸೌಂಡ್ ಬಂತಂದ್ರೆ ಯಾನ್ ಯೂಸ್ ಮಾಡಬೇಕು. ದೆನ್ ಕಾನ್ಸೊನೆಂಟ್ಸ್ ಬಂದರೆ ಎ ಅನ್ನು ಯೂಸ್ ಮಾಡಬೇಕು. ಸೊ ಒನ್ ಮೋರ್ ಥಿಂಗ್ ಐ ಟೋಲ್ಡ್ ಯು, ವಾಟ್ ಆನೆಸ್ಟ್ ಅವರ್. ಈ ವರ್ಡ್ಸ್ ಮುಂದೆ ನಾ ಯಾವ್ದು ಆರ್ಟಿಕಲ್ ಯೂಸ್ ಮಾಡ ಅಂತ ಹೇಳಿದ್ದೆ ನಾನು? ಕ್ಯಾನ್ ಯು ರಿಮೆಂಬರ್? ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು ಬಿಫೋರ್ ದೀಸ್ ವರ್ಡ್ಸ್? ಯಾವ ವರ್ಡ್ಸ್?
ಈ ವರ್ಡ್ಸ್ ಮುಂದೆ ಯಾವ ಆರ್ಟಿಕಲ್ ಯೂಸ್ ಮಾಡಬೇಕು, ಎ ಅಥವಾ ಆನ್? ಯಾನ್ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ, ನೆನಪಿದೆಯಾ? ನೆನಪಿದ್ದಾನೆ? ಯಾಕೆ ಅಂದ್ರೆ ಇದು H, it is also consonant. Here also this word start with consonant. Our and honest. Although we have to use yan. Why? ಯಾಕೆ ಯೂಸ್ ಮಾಡಬೇಕು yan ಆರ್ಟಿಕಲ್? ಯಾಕಂದ್ರೆ H ಇದು ಕಾನ್ಸೋನೆಂಟ್ ಐತೆ. ಕಾನ್ಸೋನೆಂಟ್ ಇತ್ತಂದ್ರೆ ಎ ಯೂಸ್ ಮಾಡಬೇಕು. ಸೊ ಅದರ ಪ್ರಕಾರ ಇಲ್ಲಿ ಕಾನ್ಸೋನೆಂಟ್ ಐತೆ, ನಾವು ಎ ಯೂಸ್ ಮಾಡಿಲ್ಲ, yan ಯೂಸ್ ಮಾಡಿದ್ವಿ. ಯಾಕೆ? Any reason is there na? Come on, tell me what is that reason? Because here in these words, which letter is silent? H. H letter is silent. H letter is silent. For this reason, we have to use an article before the honest and our word. ಯಾಕಂದ್ರೆ H ಏನಾಗುತ್ತೆ, ಇಲ್ಲಿ ಸೈಲೆಂಟ್ ಆಗುತ್ತೆ. ಸೈಲೆಂಟ್ ಆಗೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಯಾನ್ ಅನ್ನ ಯೂಸ್ ಮಾಡ್ತೀವಿ. ಏನೇನು ಯೂಸ್ ಮಾಡ್ತೀವಿ ನೀವು ಇಲ್ಲಿ? ಯಾನ್ ಯೂಸ್ ಮಾಡ್ತೀವಿ, ಬಿಕಾಸ್ H is silent. Okay, let us see. Did you complete the exercise? What is the first main? In first exercise, page number 8 is there na? So did you complete the first exercise? Did you put the articles A or N? A ಅಥವಾ N ಬಳಸಿದ್ರೆ ತಾನೆ? ಮೂರು ಎಕ್ಸರ್ಸೈಸ್ ಒಳಗೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಎ ಅಥವಾ N ಅನ್ನ ಬಳಸಬೇಕು, ಉಪಯೋಗಿಸಬೇಕು. ಏನೇನು ಬಳಸಬೇಕು? ಎ ಅಥವಾ N ಅನ್ನ ಬಳಸ್ತಾರೆ ಅಂತ ಹೇಳಿದ್ದೆ. Did you finish it? ಬಳಸಿದಿರಾ? I will check here. I will check you. Did you finish that? Okay. Shall I go further? Shall I continue? ಮುಂದೆ ಹೋಮ. So what is the third chapter is there? ಯಾವುದಿದೆ? Beginners Dictionary of Naming Words. What is the third chapter? Beginners Dictionary. If you have grammar book, just open the third chapter of naming words. Naming words. Naming word means nouns. Okay, it is your third chapter. It is your third chapter. Just one sentence ಐತಲ್ಲಿ. ಏನಿದೆ ಸೆಂಟೆನ್ಸ್? ಕ್ಯಾನ್ ಯು ರೀಡ್? ಓದಕ್ಕೆ ಬರುತ್ತೆ ನಿಮ್ಗೆ? ಟ್ರೈ ಟು ರೀಡ್ that. What is that sentence? A noun is the name of anything. It is a naming word. There are many kinds of nouns. There are many kinds of nouns. See here, noun means what? Naming of anything. Naming of anything. Naming word. Noun means what? Naming word. Look at the board. Noun means what? Name of anything. Anything. Maybe person, place, things, birds, animals, vegetables, fruits, insects, flowers, whatever you take. ಯಾವುದಾದ್ರೂ ತೋರಿ, ಪ್ರಾಣಿ, ಪಕ್ಷಿ, ಸ್ಥಳ, ವ್ಯಕ್ತಿ, ತರಕಾರಿ, ಹಣ್ಣು, ಇವನ್ನೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ನೀವು ನೇಮಿಂಗ್ ವರ್ಡ್ಸ್ಗೆ ಹಾಕೋಬಹುದು. ಅರ್ಥಾತ? ನೌನ್ ಮೀನ್ಸ್ ವಾಟ್? ನೇಮ್ ಆಫ್ ಎನಿಥಿಂಗ್.
ಇಟ್ ಈಸ್ ಎ ನೇಮಿಂಗ್ ವರ್ಡ್. ನೇಮಿಂಗ್ ವರ್ಡ್ ಅಂತ ಕರಿತೀವಿ. ನೌನಿಗೆ ಏನಂತ ಕರಿತೀವಿ ಅಂದ್ರೆ ನೇಮಿಂಗ್ ವರ್ಡ್ ಅಂತ ಕರಿತೀವಿ. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ನೌನ್ಸ್. ಮೆನಿ ಕೈಂಡ್ಸ್ ಆಫ್ ನೌನ್. ನಾಮಪದಗಳಲ್ಲಿ ಹಲವಾರು ಪ್ರಕಾರದ ನಾಮಪದಗಳಿದಾವೆ ಅಥವಾ ಹೆಸರುಗಳಿದಾವೆ. ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ನೌನ್ಸ್. ಓಕೆ, ನಾಮಪದಗಳಲ್ಲಿ ಹಲವಾರು ನಾಮಪದಗಳ ಪ್ರಕಾರಗಳಿದಾವೆ. ಫಸ್ಟ್ ಒನ್ ಈಸ್ ಎನಿಮಲ್ಸ್. ಫಸ್ಟ್ ಥಿಂಗ್ ಈಸ್ ವಾಟ್? ಎನಿಮಲ್ಸ್. Animals. Animals means what? ಪ್ರಾಣಿ ಅಥವಾ ಪಕ್ಷಿ. Animals ಅಂದ್ರೆ ಏನು? ಪ್ರಾಣಿ ಅಂತೀರಾ ಪಕ್ಷಿ ಅಂತೀರಾ? What you say? Yes, tell me. Animals. Anyone animals? Name of animal. Name of animal. Here so many animals given alphabetical wise. Okay, alphabetical wise names, animals names are here. Just look at the textbook, look at the grammar book. Okay, just I am going to read. Just you try to put the finger on the word. ಅಲ್ಲಿ ಏನು ಮಾಡಬೇಕು? ಆ ವರ್ಡ್ ಮೇಲೆ ಸ್ಪೆಲ್ಲಿಂಗ್ ಮೇಲೆ ಏನು ಮಾಡಬೇಕು? ನೀವು ನಿಮ್ಮ ಬೆರಳನ್ನು ಇಟ್ಕೊಂಡು ಇಡ್ರಿ. ಅರ್ಥ ಆಯ್ತಾ? ಸೊ ಫಸ್ಟ್ ಎನಿಮಲ್ಸ್. Just look at the first animal group. Okay, first, what is the picture of first one? What it is? What is that animal? What do you call that? As. What is the spelling is there? B-E-A-R. B-E-A-R. That means what? Bear. B-E-A-R, bear. Bear means what? Karadi. Bear means what? Karadi. Is it understand? Bear. Then second one. What is the second picture is there? Yavudada? Can you say? Helakagatta? What is the spelling? B-U-F-F. Tell me what is that? Next. B-U-F-F-A-L-O. Buffalo. Does it understand? B-U-F-F-A-L-O. Buffalo. Buffalo ಅಂದ್ರೆ ಏನು? Buffalo ಅಂದ್ರೆ ಎತ್ತ ಎಮ್ಮೆ. ಎಮ್ಮೆ. Buffalo ಅಂದ್ರೆ ಎಮ್ಮೆ. Next. What is that? Where you see? ಎಲ್ಲಿ ನೋಡ್ತೀರಿ ಅದನ್ನು ಕಾಮನ್ ಆಗಿ? ಥರ್ಡ್ ಪಿಕ್ಚರ್ ಇಸ್ ವಾಟ್? C-A-M-E-L. ವೇರ್ ಯು ಸಿ ಕ್ಯಾಮಲ್? ಕ್ಯಾಮಲ್ ಎಲ್ಲಿ ನೋಡ್ತೀರಿ ಕ್ಯಾಮಲ್? ವೇರ್ ಯು ಸಿ ಕ್ಯಾಮಲ್? ಡೆಸರ್ಟ್. ಡೆಸರ್ಟ್ ಅಂದ್ರೆ ಮರುಭೂಮಿ. ಫಾರ್ ಎಕ್ಸಾಂಪಲ್ ರಾಜಸ್ಥಾನ್. ಡೆಸರ್ಟ್ ಅಂದ್ರೆ ಮರುಭೂಮಿ. ಸೊ ಇನ್ನೊಂದು ನಾವು ಕರಿತೀವಿ ಮರುಭೂಮಿಯ ಹಡಗು ಅಂತ ಕರಿತೀವಿ. We call what is that? ಮರುಭೂಮಿಯ ಹಡಗು. ಮರುಭೂಮಿಯ ಹಡಗು ಅಂತ ಯಾವ ಒಂದು ಪ್ರಾಣಿ ಕರಿತೀವಿ ಅಂದ್ರೆ ಕ್ಯಾಮಲ್. Does it understand? So C for camel. C for what? Camel. What is the spelling of camel? C-A-M-E-L. Camel. Does it understand? Next. So what is that picture? Fourth picture is there. What is that? C-A-T. Cat. C-A-T. Cat. Is it your pet animal? Cat. ಬೆಕ್ಕು ನೋಡಿರ್ತಿರಲ್ಲ ಮನೆಯಲ್ಲಿ ಸಾಕಿರ್ತೀರಿ. Okay, C-A-T. Cat. Then what is next? Next picture is what? ಏನದು? C-O-W. C-O-W. C-O-W means what? Cow. Cow ಅಂದ್ರೆ ಹಸು ಅಥವಾ ಆಕಳು.
COW, cow. Then what is it? Out of the water, inside the water. Out of the water, sometimes inside the water you can see this one. What is that? Crocodile. So what is the spelling of crocodile? CROCODILE, crocodile. Then fourth picture is there, deer. DEER, deer. Deer means what? Jinke. Deer means what? Jinke. Then DOG, dog. DOG, dog. Then next another word start with D, donkey. Another animal name start with D, donkey. What is the spelling of donkey? DONKEY, donkey. Then next E for what? Elephant. What is the spelling of elephant? ELEPHANT, elephant. Okay, then F for what? F for fish. FISH, fish. Okay, then fox. Another animal name, FOX, fox. FOX, fox. Then frog. FRG, frog. Then G for what? Goat. What is the spelling of goat? GOAT, goat. Goat, it is animal or bird? What it is? It is a animal. Then H for horse. What is the spelling of horse? HORSE, horse. Then L. L for what? Lion. LION, lion. Then M. M for monkey. MONKEY. MONKEY, monkey. Then M after P. P for pig. P for what? Pig. P as the pig. Then S. Snake. SNAKE, snake. Okay. Then T for what? Tiger. T for tiger. TIGR, tiger. TIGR, tiger. Then W for wolf. W for what? Wolf. WOLF. Then Z for zebra. Z for what? Zebra. ZEBRA, zebra. Does it understand? Z for zebra. That's like birds. Animals are over. Animals are over in alphabetical order. Then birds. Birds. Just any bird name. For example, butterfly. Butterfly, COC, peacock. Then parrot. Then sparrow. These are what? Animals. Sorry, animals are birds. These are birds. What is the spelling of butterfly? BUTTERFLY. Here COCK, cock. Then parrot. What is the spelling of parrot? PARROT, parrot. Then sparrow. Sparrow, it's very small bird. It's very small bird. Then STARROW. Here you have to write any names. Tiger, lion, cow, dog. Does it understand? The bird, animals and birds. Then fruits. Tell me any fruits name.
Any fruits name you have to tell. Yes. Apple, mango, orange. These are what? Fruits name. ಅರ್ಥ ಆಯ್ತಾ? ಫಸ್ಟ್ ಅನಿಮಲ್ಸ್ ಆದವು, ಪ್ರಾಣಿಗಳಾದವು, ನೆಕ್ಸ್ಟ್ ಪಕ್ಷಿಗಳ ಬಂದು, ಅದರ ನಂತರ ಫ್ರೂಟ್ಸ್. ಫ್ರೂಟ್ಸ್ ಅಂದ್ರೆ ಹಣ್ಣು. ಫ್ರೂಟ್ಸ್ ಅಂದ್ರೆ ಏನು? ಹಣ್ಣು. ದೆನ್ ವೆಜಿಟೇಬಲ್ಸ್, ತರಕಾರಿ. ನೆಕ್ಸ್ಟ್ ಒನ್ ಇಸ್ ವಾಟ್? ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಯಾವ್ಯಾವ? ಆನಿಯನ್. ಆನಿಯನ್, ಆನಿಯನ್ ಅಂದ್ರೆ ಏನು? ಆನಿಯನ್ ಮೀನ್ಸ್ ವಾಟ್? ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಆನಿಯನ್ ಅಂತ ಕರಿತೀವಿ. ದೆನ್ ಕ್ಯಾಬೇಜ್. ಕ್ಯಾಬೇಜ್, ಹೂಕೋಸು. CABBAGE, cabbage. Then carrot. What is the spelling of carrot? CARRROT, carrot. Carrot ಅಂತ ಕರಿತೀವಿ. Okay. Then so here jobs are there. Job means ಕೆಲಸ. Job means what? ಕೆಲಸ. ಯಾವ ಕೆಲಸ? Jobs. Next one is what? Jobs. What are the jobs? Carpenter. Carpenter ಅಂತ ನಾವು ಕನ್ನಡದಾಗ ಏನಂತ ಕರಿತೀವಿ? ಕಾರ್ಪೆಂಟರ್ಗೆ ಬಡಿಗಾರ್. ಏನಂತ ಕರಿತೀವಿ? ಬಡಿಗೇರ್. ಬಡಿಗೆ ಅಂತ ಕರಿತೀವಲ್ಲ, ಕಾರ್ಪೆಂಟರ್. ದೆನ್ ಡ್ಯಾನ್ಸರ್. ಡ್ಯಾನ್ಸರ್. ದೆನ್ ನರ್ಸ್. ಫಾರ್ಮರ್. ಇವೇನಪ್ಪ ನೀವು? ಆಲ್ ಆರ್ ಜಾಬ್ಸ್. ಆಲ್ ಆರ್ ವಾಟ್? ಜಾಬ್ಸ್. ಕೆಲಸಗಳು ಇವೆಲ್ಲ. ಕಾರ್ಪೆಂಟರ್, ದೆನ್ ಡ್ಯಾನ್ಸರ್, ಇವೆಲ್ಲ ಏನಪ್ಪ ಅಂದ್ರೆ ಕೆಲಸಗಾರ. ನರ್ಸ್, ಫಾರ್ಮರ್. ದೆನ್ ಪಾರ್ಟ್ಸ್ ಆಫ್ ದಿ ಬಾಡಿ. ಪಾರ್ಟ್ಸ್ ಆಫ್ ದಿ ಬಾಡಿ. ಲೆಗ್, ನೋಸ್, ಟಂಗ್, then cheeks, neck. See here, these are called what? Parts of body. ನಿಮ್ಮ ಪಾರ್ಟ್ಸ್ ನಲ್ಲಿ ನಿಮ್ಮ ಬಾಡಿ ಒಳಗೆ ಪಾರ್ಟ್ಸ್ ಅದ. ನೋಸ್ ಅದ, ಮೌತ್ ಅದ, ಟೀತ್ ಅದ, ಐಸ್ ಅದ, ಇಯರ್ ಅದ, ಶೋಲ್ಡರ್ ಅದ, ಲೆಗ್ ಅದ, ನೆಕ್ ಅದ. ಅರ್ಥ ಆಯ್ತಾ? ಏನಪ್ಪ ಇವೆಲ್ಲ? ಪಾರ್ಟ್ಸ್ ಆಫ್ ಬಾಡಿ. ಪಾರ್ಟ್ಸ್ ಆಫ್ ವಾಟ್? ಬಾಡಿ. ದೆನ್ ಕ್ಲಾತ್. ಕ್ಲಾತ್ ಅಂದ್ರೆ ಏನು? ಬಟ್ಟೆ. ಕ್ಲಾತ್ ಅಂದ್ರೆ ಏನು? ಬಟ್ಟೆ. ಏನು ಕ್ಲಾತ್ ಇದು? ಕ್ಲಾತ್ ಅಂದ್ರೆ ಬ್ಲೌಸ್, ಶರ್ಟ್, ಪ್ಯಾಂಟ್. ಓಕೆ. ಶರ್ಟ್, ಪ್ಯಾಂಟ್, ಹ್ಯಾಟ್, ಕ್ಯಾಪ್, ಕೋಟ್ ಅವೆಲ್ಲ ಏನಾಗ್ತಾವಪ್ಪ ಅಂದ್ರೆ ಅವು ಕ್ಲಾತ್ಸ್ ಆಗ್ತಾವೆ. ಫಾರ್ ಎಕ್ಸಾಂಪಲ್ ಬ್ಲೌಸ್, shirt, cap, etc. Those are what? Cloths. ಬಟ್ಟೆ ಅಂತ ಕರಿತೀವಿ. Okay, cloths. Okay. Blouse, shirt and cap. Does it understand? Okay. See students, on this page you have to write homework. You have to write homework. ಅರ್ಥ ಆಯ್ತಲ್ಲ? Write any 5 animals name. Then write any 5 birds name. Then
What you learn? Then birds, fruits. Write any 5 fruits. Fruits. Then write any 5 vegetables. Then write any 5 jobs. Is it understand? ಇವೇನು ಬರೀಬೇಕು ಅಂದರೆ ಫಸ್ಟ್ 5 ಪ್ರಾಣಿಗಳು ಬರೀಬೇಕು, 5 ಪಕ್ಷಿಗಳ ಹೆಸರು ಬರೀಬೇಕು, 5 ಏನು ಬರೀಬೇಕು ಫ್ರೂಟ್ಸ್ ಹಣ್ಣುಗಳ ಒಂದು ಹೆಸರನ್ನು ಬರೀಬೇಕು, ಅದೇ ಥರನಾಗಿ ತರಕಾರಿ ಬರೀಬೇಕು. ಸೊ ಅಷ್ಟು ಬೇಡ, ಜಸ್ಟ್ ಲೆಟ್ ಸಿ ದಿಸ್ ಮಚ್ ಯು ಹ್ಯಾವ್ ಟು ರೈಟ್. ಓಕೆ, ಇಷ್ಟು ಬರೀ ಸಾಕು, ದಿಸ್ ಮಚ್ ನಾವು ಏನೇನಂದರೆ ರೈಟ್ ಎನಿ 5 ಅನಿಮಲ್ಸ್, 5 ಅನಿಮಲ್ಸ್ ನೇಮ್ ಬರೀರಿ, 5 ಬರ್ಡ್ಸ್ ನೇಮ್ ಬರೀರಿ, ಪಕ್ಷಿಗಳ ಹೆಸರು ಬರೀರಿ, ಅದೇ ಥರನಾಗಿ 5 ಫ್ರೂಟ್ಸ್ 5 ಹಣ್ಣುಗಳನ್ನು ಬರೀರಿ. ಇಟ್ ಈಸ್ ಯುವರ್ ಹೋಮ್ವರ್ಕ್. Is it understand? It is your homework. Okay students, I will continue this chapter in the next class. Until, take care. ಅರ್ಥ ಆಯ್ತಲ್ಲ ಹೇಳಿದ್ದು? Noun means naming word. Noun means naming word. Animals, birds, fruits, vegetables, jobs, parts of body, cloth, days of week, months of year. So this chapter I will continue in the next class. Okay, bye.